ಸಾಕಾರ. ಓಂ ವೇದಾಂತರ್ಗೆ ಝೇಂಕಾರ. नंदिनी नंदित मेदिनी विश्व विनोदिनी नंदनुते गिरिवर विंध्य शिरोदिनी वासिनी विष्णु विलासिनी जिष्णुनुते भगवती हेशिति कंठ कुटुंबिनी भूरि कुटुंबिनी भूरि कृते जय जय हे महिषासुरमर्दिनी रम्यकपर्दिनी शैलसुते. मधुरे मधु कैटभभञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते. कृत प्रमथाधिपते दुरित दुरीह दुराशय दुर्मद दानव दूत कृतान्तमते जय जय हे महिषासुरमर्दिनि रम्यकपर्दिनि शैलसुते. शोणित बीजलते शिव शिव शुंभ निशुंभ महाहव तर्पित भूत पिशाचरते जय जय हे महिषासुरमर्दिनि रम्यकपर्दिनि शैलसुते. मोहित भूतपते नटिन नटार्ध नटी नटनायक नटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते. सुनयन विभ्रमर भ्रमर 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 भ्रमराधिपते जय जय हे महिषासुरमर्दिनि रम्यकपर्दिनि शैलसुते. कुल संकुल कुवलय मंडल मौलि निलब्ध
गुणभूत महाशबरी गण सद्गुण संभृत केलितले जय जय हे महिषासुरमर्दिनि रम्यकपर्दिनि शैलसुते सुरथ समाधि समान समाधि समान समाधि सुजातरते जय जय हे महिषासुरमर्दिनि रम्यकपर्दिनि शैलसुते शिवे ऐ कमले कमलानिलये कमलानिलयः स कथं न भवेत् तव पदमेव परं पदमित्यनुशीलयतो मम किं न शिवे जय जय हे महिषासुरमर्दिनि रम्यकपर्दिनि शैलसुते यदुचितमत्र भवत्युररीकुरुता दुरितापमपाकुरुते जय जय हे महिषासुरमर्दिनि रम्यकपर्दिनि शैलसुते ऐ गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि ನಮಗೆ
ದರ್ಶನವ ನೀಡೆ ನಮಗೆ ಸಿರಿ ಬೆಳಕ ಚೆಲ್ಲೆ ಮನೆಗೆ ಬಾರೆ ಮನೆಗೆ ದರ್ಶನವ ನೀಡೆ ನಮಗೆ ಸಿರಿ ಬೆಳಕ ಚೆಲ್ಲೆ ನಮಗೆ ಜಪಿಸುವೆವು ಕಲ್ಪವಲ್ಲಿ ನೀ ಬರುವ ಹಾದಿ ತುಂಬ ಮಲ್ಲಿಗೆಯ ಹೂವ ಚೆಲ್ಲಿ ನೀ ಬರುವ ಹಾದಿ ತುಂಬ ಮಲ್ಲಿಗೆಯ ಹೂವ ಚೆಲ್ಲಿ ಘಮಘಮಿಸೋ ಧೂಪ ಬಿರಿಸಿ ಘಮಘಮಿಸೋ ಧೂಪ ಬಿರಿಸಿ ನಿನಗಾಗಿ ಕಾಯುತ್ತಿಹೆವು ಚಾಮುಂಡಿ ಬಾರಿ ಮನೆಗೆ ದರ್ಶನವ ನೀಡೆ ನಮಗೆ ಸಿರಿದೇವಿ ಬಾರಿ ಮನೆಗೆ ಸೌಖ್ಯ ನೀಡುವಾತೆ ಅಂದನದಿ ಹೊತ್ತು ನಿನ್ನ ಉಯ್ಯಾಲೆಯಲ್ಲಿ ತೂಗಿ ಅಂದನದಿ ಹೊತ್ತು ನಿನ್ನ ಉಯ್ಯಾಲೆಯಲ್ಲಿ ತೂಗಿ ಹೊಂಗಿರನ ದೀಪದಲ್ಲಿ ಹೊಂಗಿರನ ದೀಪದಲ್ಲಿ ಬೆಳಗುವೆವು ಭಕುತಿಯಲ್ಲಿ ಸಿರಿದೇವಿ ಬಾರಿ ಮನೆಗೆ ಸಿರಿ ಬೆಳಕ ಚೆಲ್ಲೆ ನಮಗೆ ಚಾಮುಂಡಿ ಬಾರಿ ಮನೆಗೆ
ನಾವು, ನಿನ್ನ ಮಾಡಿಲ ಕೂಸು ನಾವು, ನಿನ್ನ ಒಲುಮೆ ಬೇಡುತ್ತಿಹೆವು. ಚಾಮುಂಡಿ ಬಾರಿ ಮನೆಗೆ ದರ್ಶನವ ನೀಡೆ ನಮಗೆ, ಸಿರಿದೇವಿ ಬಾರಿ ಮನೆಗೆ ಸಿರಿ ಬೆಳಕ ಚೆಲ್ಲೆ ನಮಗೆ, ಚಾಮುಂಡಿ ಬಾರಿ ಮನೆಗೆ.
ಪೀಠೆ ಪುನೀತೆ ತ್ರಿಪುರಾಂಬ ಸುರ ಸೇವಿತೆ ತೊಂತ ಕಿಟ ತೊಂತ ಕಿಟ ತೊಂತ ಕಿಟ ತೊಂತು ಧೀಂ ತಕಿಟ ಧೀಂ ತಕಿಟ ಧೀಂ ತಕಿಟ ಧೀಂ ಧೀಂ ದುಷ್ಟ ಸಂಹಾರ ಶಿಷ್ಟ ಪರಿಹಾರ ಅದಕ್ಕಾಗಿ ದುರ್ಗೆ ಅವತಾರ ತಾ ಕೆಟ್ಟ ಮಹಿಷಾಸುರ ತೊಂತ ಕಿಟ ತೊಂತ ಕಿಟ ತೊಂತ ಕಿಟ ತೊಂತು ಧೀಂ ತಕಿಟ ಧೀಂ ತಕಿಟ ಧೀಂ ತಕಿಟ ಧೀಂ ಧೀಂ ಜಗವೆಲ್ಲ ಮಹಿಷನ ಕಾಟಕ್ಕೆ ನೊಂದು ದೇವಗಣ ಮೊರೆಯಿಡಲು ನಿನ್ನಲ್ಲಿ ಬಂದು ಹರಿಹರರ ಬ್ರಹ್ಮನ ಶಕ್ತಿ ನೀ ಪಡೆದೆ ಬೃಹದಾದಿ ಶಕ್ತಿಯ ರೂಪ ನೀ ತಳೆದೆ ಸಿಂಹವನು ಏರಿ ಕಾಳಗಕ್ಕೆ ನಡೆದೆ ಶೂಲವನು ಹಿಡಿದೆ ರಣಚಂಡಿಯಾದೆ ಕೆಂಗಣ್ಣ ತೆರೆಯುತ್ತಲಿ ಶಂಖಧ್ವನಿಗೈದೆ ಆ ದುಷ್ಟ ಮಹಿಷನನು ಕಾಳಗಕ್ಕೆ ಕರೆದೆ ಸೌಭಾಗ್ಯದಾತೆ ಚಾಮುಂಡಿ ಮಾತೆ ಶ್ರೀಚಕ್ರಪೀಠೆ ಪುನೀತೆ ತ್ರಿಪುರಾಂಬ ಸುರ ಸೇವಿತೆ ದುಷ್ಟ ಸಂಹಾರ ಶಿಷ್ಟ ಪರಿಹಾರ ಅದಕ್ಕಾಗಿ ದುರ್ಗೆ ಅವತಾರ ತಾ ಕೆಟ್ಟ ಮಹಿಷಾಸುರ ನವರಾತ್ರಿ ಎಡೆ ಬಿಡದೆ ಯುದ್ಧವನು ಗೈದೆ ದಶಮಿಯ ದಿನದಂದು ರಕ್ಕಸನ ಕೊಂದೆ ರುಂಡಮಾಲೆ ಧರಿಸಿ ನೆತ್ತರನು ಕುಡಿದೆ ಆ ಉಗ್ರ ರೂಪವನು ಬಳಿಕ ನೀ ತೊರೆದೆ ನಿಜ ಶಾಂತಿ ರೂಪ ನೀ ಧರಿಸಿ ನಿಂದೆ ಮೈಸೂರ ನಗರಕ್ಕೆ ಶ್ರೀರಕ್ಷೆಯಾದೆ ನಿನ್ನ ರಸಿ ಬರುವವಗೆ ವರಮಳೆಯ ತಂದೆ ನೀ ಮಮತೆ ಹೊಳೆಯಾಗಿ ಮಕ್ಕಳನ್ನು ಪೊರೆದೆ ಮರ್ದಿನಿಯು ದುಷ್ಟ ಪರಿಪಾಲಕಿಯು ಜಗದ್ರಕ್ಷಕಿಯೂ ಆಗಿರುವಂಥ ಗುಪ್ತಾಯಿ ದೇವಿಯ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ಪರಮಟ್ಟು ಪ್ರಾತಸ್ಮರಣೀಯ ಸದ್ಗುರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಮನದಲ್ಲಿ ಧ್ಯಾನಿಸುತ್ತಾ ತತ್ಸ್ವರೂಪ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣಿಂ ಶಂಭ ಪ್ರಣಮಾಮಿ ಪರಂ ಶಿವಃ ಶಿವಸಾಂಬಜೇ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ.
ಬೆಳಗಿ ನೀ ಬಾರಮ್ಮ ಧರೆ ಬೆಳಗಿ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶ
ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸುಲಭೋಪಾಯದಿಂದ ಇದಿರಿಟ್ಟ ಬಾಹ್ಯಸ್ಥಳಕ್ಕೆ ಕುರುಹಾಗಿ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗದ ಬಸವ ಶರಣ ಶರಣಾರ್ಥಿ. ಸಾಂಬಳೆ ನಮಃ ಪರಾವತೆ ಶಿವ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಸ್ಮರಿಸಿ ಶ್ರದ್ಧೆಯ ಪಂಚಾಚಾರ್ಯರನ್ನು ಕೂಡ ಸ್ಮರಣೆ ಮಾಡಿ ಆರಾಧ್ಯ ಗುರು ಹಾನಗಲ್ಲ ಯತೀಶ್ವರನ್ನು ಕೂಡ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಈ ತಾಣದ ಕ್ಷೇತ್ರಾಧಿಪತಿ ಎಲ್ಲರ ಭಕ್ತರ ಮನೋಮಂದಿರದಲ್ಲಿ ನೆಲೆಗೊಂಡಿರುವಂಥ ಈ ಗ್ರಾಮದ ಅತ್ಯಂತ ಶಕ್ತಿಶಾಲಿಯ ದೇವತೆಯಾಗಿರುವ ಗುಪ್ತಾಯಿಯ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಗುಪ್ತಾಯಿಯ ಶಿಖರವನ್ನ ಲೋಕಾರ್ಪಣೆಗೊಳ್ಳುವ ಮುಖಾಂತರ ಕಳಸಾರೋಹಣದ ಲೋಕಾರ್ಪಣೆಗೊಳ್ಳುವ ಮುಖಾಂತರ ಹಿರಿಯರಲ್ಲಿ, ಮಕ್ಕಳಲ್ಲಿ, ಯುವಕರಲ್ಲಿ, ತಾಯಿಯರಲ್ಲಿ, ಶರಣರಲ್ಲಿ, ಮಾತೆಯರಲ್ಲಿ ಮತ್ತು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ದಾನವನ್ನು ನೀಡಿ ಈ ಗೋಪುರವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾಗಿರುವಂಥ ಈ ಗ್ರಾಮದ ಹೆಣ್ಣು ಮಕ್ಕಳು
ಬೇರೆ ತಮ್ಮ ತಮ್ಮ ಊರುಗಳಿಂದ ಭಕ್ತಿ ಕಾಣಿಕೆಯನ್ನ ಸಮರ್ಪಣೆ ಮಾಡಿರುವಂತ ಎಲ್ಲ ಆ ಗುಪ್ತಾಯಿಯ ಸ್ವರೂಪದಲ್ಲಿ ಕೂತಿರುವಂತ ಎಲ್ಲ ಶರಣೀಯರಿಗೂ ಶರಣಾರ್ಥಿಗಳು. ಇವತ್ತ ಇದನ್ನೆಲ್ಲ ನೋಡಿದಾಗ ಬಹಳ ಆನಂದ ಅನ್ನಿಸ್ತದೆ. ಈ ದೊಡ್ಡ ಜಾತ್ರೆ ನಡೆದದಿಲ್ಲೆಲ್ಲ. ಜಾತ್ರೆ ಅನ್ನೋದು ಏನು ಅಂತ ಕೇಳಿದ್ರೆ ನಮ್ಮ ಗ್ರಾಮದ ಶ್ರೀಮಂತಿಕೆಯೇ, ನಮ್ಮ ಗ್ರಾಮದ ಆನಂದತೆ, ನಮ್ಮ ಗ್ರಾಮದ ವೈಶಿಷ್ಟ್ಯತೆ, ನಮ್ಮ ಗ್ರಾಮದ ಭಕ್ತಿ, ನಮ್ಮ ಗ್ರಾಮದ ಹೆಮ್ಮೆ, ಇದನ್ನ ತೋರಿಸುವಂತ ಕೆಲಸ ಜಾತ್ರೆ ಅಂತ ಆಗ್ತದೆ. ಆದ್ರೆ ಈ ಜಾತ್ರೆ ಹೆಂಗದ ಅಂತ ಕೇಳಿದ್ರೆ ಬಸವಣ್ಣ ಒಂದು ಮಾತು ಹೇಳ್ತಾರೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಮಾತು ಬಸವಣ್ಣನವರು ಹೇಳ್ತಾರೆ. ಈ ಜಾತ್ರೆಯೊಳಗೆ ಗುಪ್ತಾಯಿಯ ಜಾತ್ರೆ ಬಹಳ ವಿಶಿಷ್ಟವಾಗಿರುವಂಥದ್ದು. ಸಂಪ್ರದಾಯಗಳು ಎಲ್ಲ ನೋಡಿದ್ರೆ ಹಿಂದೂ ಸಂಪ್ರದಾಯಗಳನ್ನು ನೋಡಿದ್ರೆ ಎಲ್ಲ ಸಂಪ್ರದಾಯಗಳು, ಪೂಜೆ ಅರ್ಪಣೆ, ಪೂಜೆ ಮತ್ತು ಇಲ್ಲಿ ನಡೆಯುವಂತ ಕಾರ್ಯಕ್ರಮಗಳೆಲ್ಲ ನೋಡಿದ್ರೆ ಗುಪ್ತಾಯಿಯ ಕಾರ್ಯಕ್ರಮ ಎಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ನಡೀತವ. ಆದ್ರೆ ಪೂಜೆ ಪುನಸ್ಕಾರ ಕೆಲವೊಂದು ನಿಯಮಗಳನ್ನು ನೋಡಿದ್ರೆ ನಮ್ಮ ಮೊಹಮ್ಮದಿಯರ ಪ್ರಕಾರನೂ ಕೂಡ ನಡೀತದೆ. ಇಲ್ಲಿ ಏನು ಅಂತ ಕೇಳಿದ್ರೆ ಎರಡು ಸಮಸಮಚ್ಛವಾಗಿ, ಅಂದ್ರೆ ಹಿಂದೂ ಮತ್ತು ಮುಸ್ಲಿಮ್ಸು ಎರಡೂ ಧರ್ಮದ ದೇವತೆಯಾಗಿರುವಂತ ಗುಪ್ತಾಯಿ ದೇವಿ. ಅಂದ್ರೆ ಈ ಊರೊಳಗೆ ಏನು ಅಂತ ತೋರಿಸ್ತದಂತಂದ್ರೆ ಹಿಂದೂ ಮತ್ತು ಮುಸ್ಲಿಮರು ಇವರು ಬೇರೆ ಬೇರೆ ಅಲ್ಲೇನೋ, ಇವರೆಲ್ಲ ನಮ್ಮ ಅಣ್ಣತಮ್ಮರೇನೋ ಅನ್ನುವಂತ ಭಾವ ಈ ಗುಪ್ತಾಯಿ ನಿರ್ಮಾಣ ಮಾಡಿಕೊಟ್ಟಾಳ. ಸುಂದರವಾಗಿರುವಂಥ ಕಾರ್ಯಕ್ರಮ, ಏನು ಅದ್ಭುತವಾಗಿರುವಂಥ ಕಳಸಾರೋಣ. ಕಳಸಾರೋಣ ನೀವೆಲ್ಲ ಮಾಡಿರಿ. ಕಳಸಾರೋಣ ಯಾರ್ದು ಆಗ್ಯದ, ಯಾರಿಂದ ಆಯ್ತು ಅಂತ ಕೇಳಿದ್ರೆ ಆ ಕಳಸಕ್ಕ ಮತ್ತು ಗೋಪುರಕ್ಕ ಈ ಗ್ರಾಮದ ಹೆಣ್ಣು ಮಕ್ಕಳೇನ ನೀವೆಲ್ಲ ಹೋಗಿರಿ, ಎಲ್ಲ ಬಂದು ಕುಂತೀರಿ ನೋಡ್ರಿ. ಸಾಕ್ಷಾತ್ ಗುಪ್ತಾಯಿ ಸ್ವರೂಪದೊಳಗೆ ಕಾಣಕತ್ತೀರಿ ನೀವೆಲ್ಲ. ನೀವು ಬೇರೆ ಯಾರು ಅಲ್ಲ, ನೀ ಕಲ್ಲವ ಮಲ್ಲವ ನಿಂಗವ ಅವರಲ್ಲ. ನೀವು ಸಾಕ್ಷಾತ್ ಗುಪ್ತಾಯಿ. ಗುಪ್ತಾಯಿದ್ರ ಅರ್ಥ ಏನು ಅಂತ ಕೇಳಿದ್ರೆ ಗುಪ್ತದೊಳಗಿರುವಂಥದ್ದು. ಗುಪ್ತ ಅಂತಂದ್ರೆ ಏನು? ಶಕ್ತಿಯಿಂದ ಒಡಗೂಡಿರುವಂಥದ್ದು. ಗುಪ್ತವಾಗಿ ಸುಪ್ತವಾಗಿ ಬೂದಿ ಮುಚ್ಚಿದ ಕೆಂಡ ಅಂತಾರೆ ನೋಡ್ರಿ. ಬೂದಿ ಮುಚ್ಚಿದ ಕೆಂಡ, ಬೂದಿ ಮೇಲೆ ಕಾಣುತ್ತದ, ಒಳಗೆ ಬೆಂಕಿ ಇರ್ತದ. ಹಂಗ ಹೆಸರಿನೊಳಗೆ ಗುಪ್ತವಾಗಿರುವಂತ ಶಕ್ತಿಯನ್ನ ಹೊಂದಿರುವಂತ ಈ ಗುಪ್ತಾಯಿ ಆ ಸ್ವರೂಪದೊಳಗೆ ನೀವೆಲ್ಲ ಗಂಡನ ಮನೆಗೆ ಹೋಗಿರಿ. ಗಂಡನ ಮನೆಗೆ ಹೋಗಿ ಈ ಕೊಟ್ಟ ಮನೆ ಮತ್ತು ಮೆಟ್ಟಿನ ಮನೆ ಎರಡೂ ಮನೆಗೆ ಕೀರ್ತಿಯ ಕಲಶವಾಗಿರುವಂತವ್ರು ನೀವೆಲ್ಲ. ಆ ಮನೆಯನ್ನ ಉದ್ಧಾರ ಮಾಡುವುದು, ಈ ಮನೆಯನ್ನ ಉದ್ಧಾರ ಮಾಡುವುದು. ನಿಮ್ಮ ಶಕ್ತಿ ಅಗಾಧವಾಗಿರುವಂಥದ್ದು. ನೀವಂತೀರಿ ಹಂಗ್ರಿ ನಮ್ಮ ಮನ್ಯಾಗ ಕಿರಿಕಿರಿ ಇರ್ತಾವ, ನಮ್ಮ ಮನ್ಯಾಗ ಅದು ಇರ್ತಾವ, ಏನೇನೋ ಇರ್ತಾವ. ಯಾವ ಇದ್ದರೂ ಕೂಡ ನಿಮ್ಮದೇ ಆಗಿರುವಂತ ಶಕ್ತಿ ನಿಮಗ ಶಕ್ತಿಯ ಸಮಾನವಾಗಿ ಹೋಲಿಸ್ಯಾರ. ಅದಕ್ಕೆ ಪರಮಾತ್ಮ ಕಾಳಿದಾಸ ಒಂದು ಮಾತು ಹೇಳ್ತಾನೆ, ವಾಗರ್ತ ಯುವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಗೆ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು. ಗುಪ್ತಾಯಿ ಹೆಂಗ್ ಅದಾಳ ಅಂತ ಕೇಳಿದ್ರೆ, ಗುಪ್ತಾಯಿ ಇಲ್ಲಿ ಗುಬೇವಾಡದಾಗ ಅದಾಳ ಅಂತಲ್ಲ, ಯಾರೋ ಏನೋ ಅದಾರ ಅಂತಲ್ಲ. ಗುಪ್ತಾಯಿ ಅಂದ್ರೆ ಏನು ಅಂತಂದ್ರ
ಪಾರ್ವತಿಯ ಸ್ವರೂಪವಾಗಿರುವಂಥ ಅಂಶವೇ ಗುಪ್ತಾಯಿ. ಪಾರ್ವತಿಯ ಸ್ವರೂಪದು, ಶಕ್ತಿಯ ಸ್ವರೂಪದು. ಅದಕ್ಕೆ ಆ ಶಕ್ತಿಯ ಸ್ವರೂಪ ಅದ ತಿಳಿ ಇವತ್ತ ನೀವೆಲ್ಲ ಆ ತಾಯಿಯ ಗುಡಿ ಅಂದವಾಗಿ ಚಂದವಾಗಿ ಸುಂದರವಾಗಿರುವಂತ ಗುಡಿ ಆಗಲಿಕ್ಕೆ ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 1000 ರೂಪಾಯಿ ನೀವೆಲ್ಲ ದಾನವನ್ನ ಕೊಟ್ಟು ನಮ್ಮ ಊರು, ನಾವು ಹುಟ್ಟಿದ ಊರು ಕಂಡಿಗಿರಬೇಕು, ನಮ್ಮ ಹುಟ್ಟಿದ ಊರು ಅದು ಸುಂದರವಾಗಿರಬೇಕು, ನಮ್ಮ ಕೊಟ್ಟಿರುವಂತ ದಾನದ ಪ್ರತೀಕವಾಗಿ ಆ ಗುಪ್ತಾಯಿಯ ಗುಡಿಯ ಮೇಲೆ ನಮ್ಮದೇ ಆಗಿರುವಂತ ಕಳಸ ಇರಬೇಕು ಅಂತ ಏನು ನೀವೆಲ್ಲ ನಿರ್ಧಾರ ತೊಟ್ಟು ಒಂದು ಕೆಲಸ ಮಾಡಿರಲ್ಲ, ನಿಜಕ್ಕೂ ಕೂಡ ಇದು ಭಗವಂತನಿಗೆ ಗುಪ್ತಾಯಿಗೆ ಬಹಳ ಆನಂದವಾಗಿದೆ ಅನ್ನುವಂತ ಮಾತು ಈ ಸಂದರ್ಭದೊಳಗೆ ಹೇಳುತ್ತಾ, ಎಲ್ಲ ಬಹಳ ನೀವೆಲ್ಲ ಕಳಕಳಿಯಿಂದ ರೊಕ್ಕ ಕೊಟ್ಟಿರಿ, ಬಹಳ ಕಳಕಳಿಯಿಂದ ಕೊಟ್ಟಿರಿ. ನೀವು ಹೆಣ್ಮಕ್ಳು ದುಡ್ಡು 2 ದುಡ್ಡು ಎಲ್ಲೆಲ್ಲ ಬಚ್ಚಿಟ್ಟಿದ್ದು ಕಿಶಾದಂತ ಎತ್ತುತ್ತೀರಿ, ಹೌದಲ್ಲ? ಪ್ಯಾಂಟ್ ಕಿಶಾದಂತ ಎತ್ತುತ್ತೀರಿ, ಮಲ್ಕೊಂಡಾಗ ಎತ್ತಿರಿ, ಬೇಡ ಸಂತಿ ಕೊಟ್ಟಾಗ ಎತ್ತಿರಿ, ಎದ್ರಾಗೋ ಎತ್ತಿರಿ. ನೀವು ಕಳು ಮಾಡ್ತೀರಿ ಅಂತಲ್ಲ, ಕಳು ಮಾಡ್ತೀರಿ ಅಂತಲ್ಲ, ನೀವು ಉಳಿಸುವಂಥದ್ದು. ಅವ್ರ ಹತ್ರ 1,00,000 ರೂಪಾಯಿ ಕಿಶಾದಾಗಲೇ ಇರಲಿ, ಆದ್ರೆ ಹಿಂಗು ಹೊರಗೆ ಹೋಗಿ ಬಂದ್ರೆ 1,00,000 ರೂಪಾಯಿ ಖಾಲಿ ಆಗ್ತವೆ. ಆದ್ರೆ ನಿಮ್ಮದು ಹಂಗಲ್ಲ. ಆ 1,00,000 ರೂಪಾಯಿದೊಳಗೆ ಒಂದು 100 ರೂಪಾಯಿ ಎತ್ತಿ ಬಿಟ್ಟಿದ್ರಿ ಅಂದ್ರೆ ಆ 100 ರೂಪಾಯಿ ಡಿಪಾಸಿಟ್ ಇರ್ತದಲ್ಲ, ಡಿಪಾಸಿಟ್. ಆ ಡಿಪಾಸಿಟ್ ರೊಕ್ಕ ಇರ್ಲಾರ್ದಾಗ ನಮ್ಮ ಅಣ್ಣಗಳು ಕೇಳೋದು ಯಾರಿಗೆ? ನಿಮಗೆ. ನಿಮಗ ಶಕ್ತಿಯ ಸ್ವರೂಪ ಹೋಲಿಸ್ಯಾರ, ಲಕ್ಷ್ಮಿಗೆ ಹೋಲಿಸ್ಯಾರ, ಸರಸ್ವತಿಗೆ ಹೋಲಿಸ್ಯಾರ, ಆದಿಶಕ್ತಿಗೆ ಹೋಲಿಸ್ಯಾರ. ಗಂಗಾ ನದಿ ನಿಮ್ಮ ಹೆಸರಲ್ಲಿ ಅದ, ಕೃಷ್ಣ ತುಂಗಭದ್ರಾ ನಿಮ್ಮ ಹೆಸರಲ್ಲಿ ಅದ, ಮತ್ತು ಕಾವೇರಿ ನಿಮ್ಮ ಹೆಸರಲ್ಲಿ ಅದ, ಸಿಂಧು ನಿಮ್ಮ ಹೆಸರಲ್ಲಿ ಅದ, ಯಮುನಾ ನಿಮ್ಮ ಹೆಸರಲ್ಲಿ ಅದ. ಈ ಎಲ್ಲ ನದಿಗಳ ಹೆಸರು ಕೂಡ ನಿಮ್ಮದೇ. ಜಗತ್ತಿಗೆ ಆನಂದವನ್ನು ಕೊಡುವಂಥದ್ದು, ತೃಪ್ತಿಯನ್ನು ಕೊಡುವಂಥದ್ದು, ಶಾಂತಿಯನ್ನು ಕೊಡತಕ್ಕಂಥದ್ದು, ನೆಮ್ಮದಿಯನ್ನು ಕೊಡತಕ್ಕಂಥದ್ದು ಶಕ್ತಿ ಯಾವುದು ಅಂತ ಕೇಳಿದ್ರೆ ಈಗೆಲ್ಲ ನೀವೆಲ್ಲ ಕೂತಿರಲ್ಲ, ನಿಮ್ಮ ಶಕ್ತಿನೇ. ಇವತ್ತ ನೀವೆಲ್ಲ ಇಷ್ಟೆಲ್ಲ ಮಂದಿ ಬಂದಿರಿ ಅಂತ ನಮ್ಮ ಊರಿಗೆ ಮಳೆ ಆಗ್ಯದ್ರಿ, ಇಲ್ಲಿ ತನ ಮಳೆ ಇದ್ದಿಲ್ಲ. ಇಲ್ಲಿ ತನ ನಾವೆಲ್ಲ ಬಿಸಿಲಾಗ ಅದು ಏನಂತೀರಿ ನೀವು, ಹಂಚಿನ ಮ್ಯಾಗ ಶೇಂಗಾ ಅಥವಾ ಅಗಸಿ ಹುರಿತೀರ ನೋಡ, ಅಗಸಿ ಹುರಿದಾಗ ಹೆಂಗಂತವ ಚಟ್ಪಟ್ ಅಂತವ, ಅಗಸಿ ಅಂತವಿಲ್ರಿ. ಹಂಗ ನಾವೆಲ್ಲ ಬಿಸಿಲಿಗೆ ಚಟ್ಪಟ್ ಅಂದವ್ರು. ಆದ್ರೆ ನಿನ್ನೆ ಮಳೆ ಬಂದದ, ತಂಪ ಗಾಳಿ ಬೀಸದ ಮತ್ತು ಆನಂದವಾಗಿರುವಂತ ಮಳೆ ಬಂದದ. ನಾನು ಅಂದಿದ್ದೆ ಅವರಿಗೆ, ನಮ್ಮ ಕಮಿಟಿಯವರಿಗೆ ಏನಂತ, ನೀವು ಮುಂಜಾನೆ 8ಕ್ಕೆ ಶುರು ಮಾಡ್ರಿ, ಭಾಳ ಆದ್ರೆ 11ಕ್ಕೆ ಮುಗಿಸ್ಬೇಕು ತಮ್ಮ, ಯಾರು ಕೂಡಲ್ಲ, ಬಿಸಿಲು ಭಾಳ ಅದಂತ. ಆದ್ರೆ ಗುಪ್ತಾಯಿ ಏನು ಮಾಡ್ಯಾಳ, ನನ್ನ ಮಕ್ಕಳು ಹಂಗ ಕುಂಡ್ರಬಾರ್ದು, ನನ್ನ ಮಕ್ಕಳು ಬಿಸಿಲಾಗ ಕುಂಡ್ರಬಾರ್ದು, ತಂಪತ್ತಿನೊಳಗೆ ಕುಂಡ್ರಬೇಕು, ನೆಲನು ತಂಪಾಗಬೇಕು, ಮ್ಯಾಲನು ತಂಪಾಗಬೇಕು, ಗಾಳಿ ತಂಪಾಗಬೇಕು, ನನ್ನ ಮಕ್ಕಳೆಲ್ಲ ಬರ್ತಾವ, ನನ್ನ ಮಕ್ಕಳು ಆನಂದದಿಂದ ಇರಬೇಕು ಅಂತ ಆಕೆ ನಿನ್ನ ರಾತ್ರಿನ ಮಳೆ ತಂದು ಕೊಟ್ಟವಳು. ಸುಮ್ಮನೆ ಇರಲ್ಲ, ಅದು ಶಕ್ತಿ ಇರ್ತದೆ, ಆ ಶಕ್ತಿ ಕೆಲಸ ಮಾಡ್ತದೆ. ಅಂತ ಒಂದು ಶಕ್ತಿಯ ತೃಪ್ತಿಪಡಿಸುವಂತ ಕೆಲಸ ನೀವೆಲ್ಲ ಮಹಾತಾಯಿದೇರು ಮಾಡಿರಲ್ಲ. ನಿಜಕ್ಕೂ ಕೂಡ ನಿಮಗ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ, ಅದರ ಜೊತೆಗೆ ಏನು ಕಟ್ಟಡ ಮಾಡ್ಯಾರ, ಬಹಳ ಸುಂದರವಾಗಿರುವಂತ ಕಟ್ಟಡ ಮಾಡ್ಯಾರ ಕಮಿಟಿಯವರು. ನಿಮ್ಮ ಕಡೆಲ್ಲ ಬಂದು ನಿಮ್ಮ ಮನಸ್ಸು ಒಲಿಸಿಕೊಂಡು ನೀವು ಕೊಡುವಂತ ದೇಣಿಗೆ ತಂದು ಸುಂದರವಾಗಿರುವಂತ ಬಹಳ ನೋಡಿದ್ರೆ ಬಹಳ ಆನಂದ ಅನಿಸ್ತದೆ, ಇದ್ರೊಳಗ ನಮ್ಮ ಕಾಶ್ಯಪ್ ಅಂತಾರಲ್ಲ ಮೆಂಬರ್, ಆ ಮೆಂಬರ್ನ ಪರಿಶ್ರಮ ಬಹಳ ದೊಡ್ಡದು. ಯಾಕಂದ್ರೆ ಮಾಡದವ್ರಿಗೆ ಮಾಡ್ಯಾರ ಅಂತ ಹೇಳ್ಬೇಕಾಗ್ತದೆ. ಮಾಡದವ್ರಿಗೆ ಮಾಡ್ಯಾರಂದ್ರ ಅವರು ಡುಬ್ಬ ಚಪ್ಪಡಿಸಿದ್ರಿ ಅಂದ್ರ ಅವ್ರು ಏನು ಕಷ್ಟಪಟ್ಟು
ಏನು ಕೆಲಸ ಮಾಡ್ಯಾರಲ್ಲ ಅದು ಸಾರ್ಥಕ ಆಗ್ತದೆ. ಅದಕ್ಕೆ ನಮ್ಮ ಕಾಶ್ಯಪರಿಗೆ ಮೊದಲನೇದು ಒಂದು ಚಪ್ಪಾಳಿ ಕೊಡಬೇಕು. ನೀವೆಲ್ಲ ತಾಯಿದೆ ಏನಂತ ಕೊಡಬೇಕು ಅಂತಂದ್ರೆ, ಕಾಶಿನಾಥ್ ಅಣ್ಣ ನೀನು ಮಾಡಿರುವಂತ ಕೆಲಸ ನಮ್ಮ ಮನಸ್ಸಿಗೆ ಮುಟ್ಟಿದೆ, ಗುಪ್ತಾಯಿ ಪಾದಕ್ಕೆ ಮುಟ್ಟಿದೆ, ಆದಿಶಕ್ತಿಯ ಮನಸ್ಸಿಗೆ ಮುಟ್ಟಿದೆ. ಅದಕ್ಕೆ ನಿನ್ನ ಮನೆತನ ಸುಖವಾಗಿರಲಿ, ಸುಖವಾಗಿರಲಿ, ಸುಖವಾಗಿರಲಿ. ಯಾಕಂದ್ರೆ ಮಾಡೋರು ಎಲ್ಲರೂ ಇರಲ್ಲ, ರೊಕ್ಕ ಎಲ್ಲರ ಹತ್ರದ. ಈಗೇನು ಯಾರೇನು ಬಡವರಿಲ್ಲ, ಈಗ ಯಾರೇನು ಬಡವರಿಲ್ಲ, ಎಲ್ಲರ ಹತ್ರ. ನಾನು ಮೊನ್ನೆ ಈಗೊಂದು ಬ್ಯಾಸ್ಕೆಟ್ನಿ ಇದ್ರೊಳಗೆ ಮಳೆಗಾಲ ಟೈಮ್ನೊಳಗೆ ನಮ್ಮ ಹೊಲದೊಳಗೆ ಕಸ ತೆಗಿಯಕ್ಕೆ ಬಂದಿದ್ರು. ಕಬ್ಬನೊಳಗೆ ಕಳೆ ತೆಗಿಯಕ್ಕೆ ಬಂದಾಗ ಒಂದಿಬ್ರು ಬಂದರು ಯಾಕ್ರು ಈ ಕಡೆ ಹೊಂಟಿರಿ ಅಂತಂದು ಕೂಡಲೇ ಅವ್ರಂದ್ರೆ ಅಕ್ಕನ ಕಡೆ ಹೊಂಟಿನ್ರಿ ಅಂದ್ರು. ಯಾಕಪ್ಪ ಅಕ್ಕನ ಕಡೆ ಹೊಂಟ್ರಿ ಅಂತ ಕೇಳಿದ ಕೂಡಲೇ ಇಲ್ಲ ಅಕ್ಕನ ಕಡೆ ಕೆಲಸದಂತ ಆತ ಅಕ್ಕನ ಕಡೆ ಹೋದ್ರು. ಗುನ್ಗುನ್ ಮಾತಾಡಿದ್ರು. ಆಕಿ ರೊಕ್ಕ ಕೊಟ್ಟರು, ಬಂದು ಹೊಂಟ್ರು, ನಕ್ಕೋತ್ ಹೊಂಟ್ರು. ಯಾಕು ಅಂತ, ಇಲ್ರಿ ಯಾಕೆ ಬಂದಿರಿ ಅಂದ. ಏನಿಲ್ರಿ ಅಕ್ಕನ ಕಡೆ ರೊಕ್ಕ ಬೇಕಾಗಿತ್ರಿ, ಅದಕ್ಕೆ ಬಂದಿದ್ವಿ. ಎಷ್ಟು ತೊಗೊಂಡ್ರಿ? 25,000 ರೂಪಾಯಿ ತೊಗೊಂಡು. ಕಸ ತೆಗಿಲಿಕ್ಕೆ ಬಂದಾಳ ಹೆಣ್ಮಗಳು, ಆಕಿ ಬಡ್ಡಿ ವ್ಯವಹಾರ ಮಾಡ್ತಾಳಂತ 25,000 ರೂಪಾಯಿ ಜಗದ ಮ್ಯಾಗ ಎಣಿಸ್ಕೊಟ್ಳು. ಅಂದ್ರ ಎಂತ ಶಕ್ತಿ ಅದ ಹೇಳ್ರಿ ನೋಡೋಣ. ರೊಕ್ಕ ಯಾರ ಬಳಿ ಇಲ್ಲ, ಎಲ್ಲರ ಬಳಿ ರೊಕ್ಕ. ಆದ್ರ ಮಾಡುವಂತ ಮನಸ್ಸು ಬೇಕಲ್ಲ. ನಮ್ಮ ಕಾಶ್ಯಪ್ಪ ಬಹಳ ಮೈ ಮೇಲೆ ತಗೊಂಡು, ನಾನು ಬಹಳ ದಿನ ನೋಡಿದ್ದೆ. ನಾನು ಗುಡಿ ಸಾಣದ ಏನಂದ್ರೆ ಹಿಗ್ಗಿಸ್ತೀರ ನೋಡು ಅಂತ. ನಮ್ಮ ಕಾಶ್ಯಪ್ಪನ ಜೊತೆಗೆ ಸತೀಶ್ ಚಾನ್ಕೋಟಿ ಅಂತಕ್ಕಂಥವ್ರು, ಈ ಇಬ್ಬಳರು 2 ಹೆಗಲ್, ಅದು ಒಂದೇ ಹೆಗಲ್ ಹೆಂಗಿರ್ತದೆ. ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಚಾನ್ಕೋಟಿ ಸತೀಶನು ಕೂಡ ಇವರಿಬ್ಬರು ಮುಂದೆ ನಿಂತುಕೊಂಡು ಕಮಿಟಿಯವರ ಮನಸ್ಸು ಒಲಿಸಿ, ಇಲ್ಲ ಇದು ಇನ್ನಷ್ಟು ಹಿಗ್ಗಬೇಕು, ಈ ಮಂದಿರ ಸ್ವಲ್ಪ ಅಡಾಗಲಾಯ್ತು ಅಂದ್ರೆ ಜಾತ್ರೆ ಟೈಮ್ನಾಗ ಕೂಡಕ್ಕಾಗ್ತದ, 4 ಮಂದಿ ಕೂತ್ರ ಚಂದ ಕಾಣ್ತದಂತ ತಿಳ್ಕೊಂಡು ಸ್ವತಃ ಒಂದಿಷ್ಟು ಹುಡುಗರದವ್ರಿ, ಈಗಾಗಲೇ ಬಂದಿತ್ತು ನೋಡ್ರಿ. ಮೇಲೆ ವೇದಿಕೆ ಮೇಲೆ ಬಂದಿರುವಂತ ಮಕ್ಕಳು ಅವೆಲ್ಲ ಸಿಮೆಂಟ, ಉಸುಕ, ಇಟಂಗಿ ಅವು ಏನು ಕೆಲಸ ಮಾಡೋದು ಅದು ವಾನರ ಸೇನಾ ಅಂತಾರ ನೋಡ್ರಿ. ಆ ವಾನರ ಸೇನಾದಂಗ ಬಹಳ ಅದ್ಭುತವಾಗಿರುವಂತ ಆ ಮಕ್ಕಳು ಕೆಲಸ ಮಾಡ್ಯಾವ. ನಮ್ಮ ಕಾಶಪ್ಪ ಮತ್ತು ನಮ್ಮ ಸತೀಶ್ ಆಗಲಿ ಬಹಳ ಅದ್ಭುತವಾಗಿರುವಂತ ಸ್ವತಃ ನಿಂತು ಅವರು ಎಲ್ಲಿ ಊಟ ಮಾಡ್ಯಾರಂತ ಕೇಳಿದ್ರೆ ಸುಮ್ಮನೆ ನಾನು ಕೇಳಿದ್ದು ಹೇಳ್ತೀನಿ. ಮುಂಜಾನೆ ಏನು ಊಟ ಮಾಡ್ಕೊಂಡು ಬಂದ್ರು ಅಂದ್ರೆ ಇಲ್ಲೇ ಇರೋದು, ಮಧ್ಯಾಹ್ನ ಊಟಕ್ಕೆ ಮನೆಗಿಲ್ರಿ, ಮನ್ಯಾಗ ಊಟ ಇಲ್ಲ ಅವ್ರದ್ದು. ಹಾಗಾದ್ರೆ ಊಟ ಎಲ್ಲಿ ಇತ್ತು ಅಂತಂದ್ರೆ ಸಾಲಿಯೊಳಗೆ ಬಿಸಿ ಅನ್ನ ಅಂತ ಕೊಡ್ತಾರ ನೋಡ್ರಿ. ಆ ಬಿಸಿ ಅನ್ನ ಊಟ ಮಾಡಿ ಇಲ್ಲಿ ಕೆಲಸ ಮಾಡ. ಎಷ್ಟು ಅವರ ನಿಷ್ಠೆ ಅದ. ಯಾಕ ನೀವು ಕೊಟ್ಟಿರುವಂತ ಒಂದೊಂದು ರೂಪಾಯಿನೂ ಕೂಡ ಅಪವ್ಯಯ ಆಗಬಾರದು, ಆಳುಗಳಿಗೆ ಕೊಡಬಾರದು. ಆಳುಗಳಿಗೆ ಕೊಟ್ಟರೆ ಅದು ಈ ಮಾಡುವಂತ ಕೆಲಸಕ್ಕೆ ಕಮ್ಮು ಬಿದ್ದತ್ತು ಅನ್ನುವಂತ ಭಾವವನ್ನು ಇಟ್ಟುಕೊಂಡು ಅವರು ಸೇವಾ ಮಾಡ್ಯಾರಂದ್ರೆ ಎಷ್ಟು ಅದ್ಭುತವಾಗಿರುವಂತ ಸೇವಾ ಮಾಡ್ಯಾರ ಲೆಕ್ಕ ಹಾಕ್ರಿ. ಅದರ ಜೊತೆಗೆ ಅವರಿಗೆ ಭಗವಂತ ಒಳ್ಳೆಯದನ್ನ ಮಾಡಲಿ ಅನ್ನುವಂತ ಮಾತನ್ನ ಬಹಳ ತುಂಬ ಹೃದಯದಿಂದ ಹರಿಸುತ್ತಾ ನಮ್ಮ ಕಮಿಟಿಯವರು ಬಹಳ ಇದಕ್ಕೆಲ್ಲ ಮುಂದಾಗಿ ಕೆಲಸ ಮಾಡ್ಯಾರ. ಅವರಿಗೂ ಕೂಡ ಭಗವಂತ ಒಳ್ಳೆಯದ ಮಾಡಲಿ. ಮತ್ತು ಇದೇನು ಕೂತೀರಿ, ಈ ಕೂತಿರುವಂತ ಜಗ ಇದಕ್ಕೆ ಕೆಲವು ಭಕ್ತರದಿತ್ತು, ಮನೆಗಳಿದ್ದು. ಈ ಮನೆಗಳನ್ನ ದೇವಸ್ಥಾನಕ್ಕೆ, ಇದರ ಡೆವಲಪ್ಮೆಂಟಕ್ಕೆ ಜಾಗವನ್ನ ಕೊಡುವಂಥದ್ದು ಮನಸ್ಸು ಮಾಡ್ಯಾರ ಮತ್ತು ಕೊಟ್ಟಾರ. ಅವರು ಕೊಟ್ಟಾರಂತ ಹೇಳಿ ಇವತ್ತೆಲ್ಲ
ನಾವೆಲ್ಲ ಇಲ್ಲಿ ಕುತ್ಕೊಂಡು ಇಂಥ ಒಂದು ಶಿವಸಭೆಯನ್ನ सौभाग्यदाते चामुण्डी माते श्रीचक्रपीठे पुनीते त्रिपुराम्बसुरसेविते तों तकिट तों तकिट तों तकिट तों तुं धीं तकिट धीं तकिट धीं तकिट धीं धीं दुष्ट संहार शिष्ट परिहार ಅದಕ್ಕಾಗಿ ದುರ್ಗೆ ಅವತಾರ महिषासुर तों तकिट तों तकिट तों तकिट तों तुं धीं तकिट धीं तकिट धीं तकिट धीं धीं ಜಗವೆಲ್ಲ ಮಹಿಷನ ಕಾಟಕ್ಕೆ ನೊಂದು ದೇವಗಣ ಮೊರೆಯಿಡಲು ನಿನ್ನಲ್ಲಿ ಬಂದು ಹರಿಹರರ ಬ್ರಹ್ಮನ ಶಕ್ತಿ ನೀ ಪಡೆದೆ ಬೃಹದಾದಿ ಶಕ್ತಿಯ ರೂಪ ನೀ ತಳೆದೆ ಸಿಂಹವನು ಏರಿ ಕಾಳಗಕ್ಕೆ ನಡೆದೆ ಶೂಲವನು ಹಿಡಿದೆ ರಣಚಂಡಿಯಾದೆ ಕೆಂಗಣ್ಣ ತೆರೆಯುತ್ತಲಿ ಶಂಖಧ್ವನಿಗೈದೆ ಆ ದುಷ್ಟ ಮಹಿಷನನ್ನು ಕಾಳಗಕ್ಕೆ ಕರೆದೆ सौभाग्यदाते चामुण्डी माते श्रीचक्रपीठे पुनीते त्रिपुराम्बसुरसेविते दुष्ट संहार शिष्ट परिहार ಅದಕ್ಕಾಗಿ ದುರ್ಗೆ ಅವತಾರ